ಮೊಟ್ಟ ಮೊದಲು ನಾವು ವಿಷ್ಣು ಅಪ್ಪಾಜಿಯವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಪ್ರತಿ ವರ್ಷ ನಾವು ಊರಲ್ಲೇ ಮಾಡ್ತಿದ್ದೀವಿ. ಈ ವರ್ಷ ನಾವು 75ನೇದು ಅಮೃತ ಮಹೋತ್ಸವ ಒಳ್ಳೆಯ ಇದರಲ್ಲಿ ವಾತಾವರಣದಲ್ಲಿ ಒಂದು ದುಃಖದ ವಿಷಯನೂ ಐತಿ, ಒಂದು ಖುಷಿ ವಿಚಾರನೂ ಐತಿ. ಸರ್ ನಮ್ಗೆ ಕರೆ ಕೊಟ್ಟಿದ್ದರು, ಎಲ್ಲ ಕರ್ನಾಟಕ ರಾಜ್ಯ ಮೂಲೆಯಿಂದ ಬರಬೇಕು ಅಂತ. ನಾವು ನಿನ್ನೆ ನೈಟ್ ಬಿಟ್ಟು ಇವತ್ತು ಬೆಳಿಗ್ಗೆ ಬಂದಿದ್ದೀವಿ. ಪುಣ್ಯಭೂಮಿ ಹತ್ರ ಹೋಗಿದ್ವಿ. ಪೊಲೀಸ್ ಸೆಕ್ಯೂರಿಟಿ ಭಾಳ ಇದೆ ಅಲ್ಲಿ ಏನೂ ನಮಗೆ ವಾಹನ ನಿಲ್ಸೋಕ್ಕೂ ಕೊಡ್ತಾಯಿಲ್ಲ. ಅಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಭಾಳ ದುಃಖ ಆಗ್ತಾಯಿದೆ. ಇದೇ ರೀತಿ ಮುಂದುವರೆದ್ರೆ ಈಗ ಆಲ್ರೆಡಿ ಸಿಡಿದು ಎದ್ದಾಯಿತು, ಇನ್ನು ಮುಂದೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜನ ಸೇರಿಬಿಟ್ಟು ಇನ್ನು ಮುತ್ತಿಗೆ ಹಾಕ್ಬೇಕಾಗತ್ತೆ. ನಾವೇ ಸರ್ಕಾರಕ್ಕೆ ನಾವೇ ಏನು ಕಂಪೌಂಡು ಹೊಡೆಯೋ ರೀತಿಯಲ್ಲಿ ನಾವು ಏನು ಹೋರಾಟ ಮಾಡ್ಬೇಕಂತೇಳಿ ಡಿಸೈಡ್ ಆಗಿದೆ ಆಲ್ರೆಡಿ. ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಅಂದರೆ ಸಮಾಧಾನ, ಅಪ್ಪಾಜಿಯವರು ಸಮಾಧಾನ ಇದ್ದರು, ನಾವು ಹಾಗೇ ಇರೋಣಪ್ಪ ಅಂಥೇಳಿ ಇವಾಗಲೇ ಮಾತಾಡಿದ್ದೀವಿ ನಾವು. ಹಾಗಾಗಿ ಈಗೇನೋ ಪೂಜೆ ಮುಗಿಸ್ತೀವಿ. ಏನು ನೆಕ್ಸ್ಟು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಮೈಸೂರು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಮತ್ತೆ ನಾವು ಊರಿಗೆ ಹೋಗ್ತೀವಿ ಅಂಥೇಳಿ ನಾನು ಮಾತು ಮುಗಿಸ್ತೇನೆ. ಸರ್, ಇದೇ ಸಂದರ್ಭದಲ್ಲಿ ವಿಷ್ಣು ಸರ್ ಅವ್ರಿಗೆ 75ನೇ ವರ್ಷದ ಹುಟ್ಟುಹಬ್ಬ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಇದನ್ನು ಯಾವ ರೀತಿ ಸಂಭ್ರಮಿಸ್ತೀರಿ ಸರ್ ನೀವು? ಅದು ಹೇಳೋಕ್ಕಾಗಲ್ಲ ಸರ್. ಅಷ್ಟು 15 ವರ್ಷ ಅವ್ರು ಇರಬೇಕಾಗಿತ್ತು, ಅವ್ರಿದ್ರದು ಇನ್ನೂ ಬೇರೆಯೇ ಇತ್ತು. ಈಗೇನು ಅವರು ಇಲ್ಲ, ಅಷ್ಟೇ ದುಃಖ ಹೇಳಿದ್ನಲ್ಲ, ಅಷ್ಟೇ ದುಃಖನೂ ಆಗ್ತಾಯಿದೆ, ಅಷ್ಟು ಸಂತೋಷನೂ ಆಗ್ತಾಯಿದೆ. ಅದು ಏನು ನಮಗೆ ಪಾರೇ ಇಲ್ಲ, ಅಷ್ಟು ಖುಷಿಯಲ್ಲಿದ್ದೀವಿ ನಾವು. ಅಂದರೆ ಎಲ್ಲೋ ಒಂದು ಕಡೆ ತುಂಬ ತಡವಾಯಿತು, ತುಂಬ ಬೇಗ ಬರಬೇಕಾಗಿತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಗೊತ್ತಿರೋ ವಿಷಯ ಸರ್. ಆಲ್ರೆಡಿ ಬಂದು ಈಗೇನೋ ನಮ್ಮ ಮೇಡಮವರು, ಶ್ರುತಿ ಮೇಡಮವರು, ತಾರಾ ಮೇಡಮವರು ಪಾಪ ಅವರೆಲ್ಲ ಹೋಗಿಬಿಟ್ಟು ಸಿದ್ದರಾಮಯ್ಯ ಸರಿಗೇನೋ ಮನವಿ ಮಾಡಿಕೊಂಡು, ನಮ್ಮ ರಾಜ್ಯಾಧ್ಯಕ್ಷರದ್ದು ಭಾಳ ಕಷ್ಟ ಇದೆ. ಅವರಷ್ಟು ಕಷ್ಟ ಅಂದ್ರೂ ನಾವು ಯಾವ ಜನ್ಮಕ್ಕೂ ಪಡೋಕ್ಕಾಗಲ್ಲ. ಅವರಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಅವ್ರು ಇನ್ನೂ 20 ವರ್ಷ ಅಲ್ಲ, ಇನ್ನೂ 30 ವರ್ಷದಲ್ಲಿ ಅವ್ರ ಹಿಂದೆ ನಾವು ಇರ್ತೀವಿ. ಒಟ್ಟು ಅದು ಪುಣ್ಯಭೂಮಿ ಬೇಕು. ಅದು ಸಿಗೋವರೆಗೂ ಮಾತ್ರ ನಾವು ಬಿಡೋಲ್ಲ. ನಾವು ಹೋದ ಸರಿ ಬಸ್ ಮಾಡ್ಕೊಂಡು ಬಂದಿದ್ವಿ, VRL ಲಕ್ಷ ಖರ್ಚಾಯಿತು. ಆಗಲಿ, ಇನ್ನೂ ಆಗಲಿ, ಇನ್ನೂ ಲಕ್ಷ ಆಗಲಿ, ನಾವು ಬರ್ತೀವಿ, ಬಿಡಲ್ಲ. ನಾವು 600 ಕಿಲೋಮೀಟ್ರಿಂದ ಬಂದಿದ್ದೀವಿ. ನಾವು ಬಿಜಾಪುರ 600 ಆಗುತ್ತೆ ನಮಗೆ, ಅಲ್ಲಿಂದ ನಾವು ಬಂದಿದ್ದೀವಿ. ನಾವು ಇನ್ನೂ ಬರ್ತೀವಿ, ಇನ್ನೂ 10 ಸರಿ ಬರ್ತೀವಿ. ಒಟ್ಟು ಪುಣ್ಯಭೂಮಿ ನಮ್ಗೆ ಬೇಕು ಸರ್. ಇದೆಲ್ಲ ಒಂದು ಕಡೆ ತುಂಬ ಬೇಜಾರಾದ ಸಂಗತಿ ಅಂತಲೇ ಹೇಳಿದೆ. ಯಾಕಂದರೆ ಪುಣ್ಯಭೂಮಿ ಅಲ್ಲಿದೆ, ಇಲ್ಲಿ ಒಂದು ಕಡೆ ಎಲ್ಲ ಒಂದು ಕಡೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಆಚರಣೆ ಮಾಡ್ತಿರೋದು ಬೇಜಾರ ಸಂಗತಿ ಅಂತಲೇ ಹೇಳ್ಬೋದು ಸರ್. ಏನು ಪೂರ್ತಿ ಬೇಜಾರನೇ ಆಗಿದೆ. ಈಗ ನಮ್ಮ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಈಗೇನೋ ಅವ್ರು ಕರೆ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಈಗ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಇವಾಗಲೇ ಅವ್ರದ್ದು ಮೂರ್ತಿ ಬಂತು, ಏನೋ ಫೈಬರ್ದು ನಮಗೆ ನೋಡೋಕ್ಕಾಗಲಿಲ್ಲ. ಅದು ಹೆಂಗೋ ಆಗಬೇಕಾಗಿತ್ತು, ಹೆಂಗೋ ಆಗ್ತಾಯಿದೆ. ಇರಲಿ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ಸಮಾಧಾನ ರೀತಿಯಿಂದ ಮುಗಿಸ್ಕೊಂಡು ಹೋಗ್ತೀವಿ. ಮುಂದೆ ಬರುವಂಥ ದಿನಗಳಲ್ಲಿ ನೋಡೋಣ.